ನೋಡೋಕ್ಕೆ ಒಳ್ಳೆ ಕಲರು, ಕಣ್ಣು ಮೂಗು ಬಾಯಿ ಇರೋ ಪ್ಲೇಸಲ್ಲಿ ಇದ್ಬಿಟ್ಟು ಒಳ್ಳೆ ಶೇಪ್ ಇದ್ಬಿಡ್ತು ಅಂತಂದರೆ ಒಳ್ಳೆ ಪಿಗರೇ ತಾನೆ, ಅವಾಗ ಸಪೋರ್ಟ್ ಮಾಡೇ ಮಾಡ್ತಾರೆ ತಾನೆ ಅನ್ನುವಂಥ ಮೈಂಡ್ಸೆಟ್ ನನಗಿತ್ತು ಅವಾಗ. ಯಾಕೆ ಗೊತ್ತಾ, ತುಂಬ ಜನ ಕಾಲು ಎಳಿತಿದ್ರು ಆಯಿತಾ. ಈ ಲೈಕ್ ಈ ಬಾಡಿಲೂ ಶೇಮ್ ಮಾಡೋರಿದ್ದಾರೆ, ಅಂದರೆ ಬಾಡಿ ಶೇಮ್ ಮಾಡೋರಿದ್ದಾರೆ ತುಂಬ ಜನ. ಲೈಕ್ ಅವ್ನ ಕಣ್ಣು ನೋಡಿ ಹೆಂಗೈತೆ, ಅವ್ನ ಹುಡುಗರು ಕರಿಯ ಏನು ಸಿಗುತ್ತೆ ಇದರಿಂದ ಅಂತ ನನಗೆ ಗೊತ್ತಿಲ್ಲ. ಅದನ್ನ ಇಟ್ಕೊಂಡು ಕಾಲು ಎಳೆಯೋದು, ಅದನ್ನ ಇಟ್ಕೊಂಡು ಮಾತಾಡೋದು, ಇದನ್ನೆಲ್ಲ ಮಾಡ್ತಾಯಿದ್ರು ಕೆಲವರು ಆಯಿತಾ. ಸೊ ಹಾಗಾಗಿ ಎಲ್ರಿಗೂ ಕೂಡ ಸ್ಟಾರ್ಟಿಂಗ್ ಯೂಟ್ಯೂಬ್ ಬಂದಾಗ ಅದೊಂದೇ ಭಯ ಇರುತ್ತೆ, ಅಯ್ಯೋ ನನ್ನ ಹತ್ರ ಒಳ್ಳೆ ಶರ್ಟ್ ಇಲ್ಲ, ಅಯ್ಯೋ ನನ್ನ ಹತ್ರ ವಾಚ್ ಇಲ್ಲ, ಆ ಯೂಟ್ಯೂಬರ್ ಮಾಡೋ ಥರ ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ಕ್ವಾಲಿಟಿ ಇಲ್ಲ, ಸೊ ನನಗೆ ಒಳ್ಳೆ ಹೇರ್ ಸ್ಟೈಲ್ ಇಲ್ಲ, ನೋಡೋಕ್ಕೆ ಚೆನ್ನಾಗಿಲ್ಲ. ನಾನು ಈ ಭಯದಲ್ಲಿ ಎಷ್ಟೊಂದು ಜನ ಮಾಡೋದೇ ಇಲ್ಲ. ಆಮೇಲೆ ಮಾಡೋರು ಕಾನ್ಫಿಡೆನ್ಸಿಂದ ಮಾಡ್ತಿರಲಿಲ್ಲ. ನಾನು ಹೇಳ್ತೀನಿ ನೋಡಿ ಗಾಯ್ಸ್, ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ. ಇವಾಗ ಹೆಂಗಿದೆ ಜಮಾನ ಅಂತಂದರೆ 10,000 ರೂಪಾಯಿ ಶರ್ಟ್ ಹಾಕಿದ್ರು ಒಂದೇ, 100 ರೂಪಾಯಿ ಶರ್ಟ್ ಹಾಕಿದ್ರು ಒಂದೇ, ಅರ್ಥ ಆಯ್ತಾ. ಸೊ ಈಗ ಯಾರೂ ಕೂಡ ನೀವು ಏನು ಹಾಕಿದ್ದೀರಾ, ಯಾವ ಬಟ್ಟೆ ಹಾಕಿದ್ದೀರಾ, ನಿಮ್ಮ ಕಲರ್ ಹೆಂಗಿದೆ, ನಿಮ್ಮ ಕೂದಲು ಹೆಂಗಿದೆ, ಒಳ್ಳೆ ಕಲರ್ ಇದೆಯಾ ಕೂದಲಲ್ಲಿ, ಇವ್ಯಾವುದೂ ನೋಡೋಲ್ಲ, ನಿಮ್ಮ ಟ್ಯಾಲೆಂಟ್ ಅಷ್ಟೇ ನೋಡೋದು, ಅರ್ಥ ಆಯ್ತಾ. ಇದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡ್ತು. ಹೋಯ್ತಾ ಯೂಟ್ಯೂಬಿಂದ ಜರ್ನಿ ಸಾಕ್ತಾ ಇದು ಅರ್ಥ ಆಯಿತು ನನಗೆ. ಇದು ಅರ್ಥ ಆದಮೇಲೆ ನನಗೆ ಫುಲ್ಲು ಕಾನ್ಫಿಡೆನ್ಸ್ ಬಂದಿದ್ದು, ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು ಅಂತ. ಬಟ್ ಆದರೆ ನಮ್ಮ ಸ್ಟೈಲ್ ಏನಿದೆ ಅದನ್ನು ನಾವು ಬಿಡಬಾರ್ದು, ಅರ್ಥ ಆಯ್ತಾ. ಒಳ್ಳೊಳ್ಳೆ ಶರ್ಟ್ಸ್ಗಳಾಕಿ, ಒಳ್ಳೊಳ್ಳೆ ಪ್ಯಾಂಟ್ಸ್ಗಳಾಕಿ, ಡಿಫ್ರೆಂಟ್ ಸ್ಟೈಲ್ನ ಮಾಡಿ, ಒಂದೇ ಥರ ಇರಬೇಡಿ, ಚೇಂಜ್ ಆಗಿ ಮಾಡ್ತಾ ಇರಬೇಕು, ಒಳ್ಳೊಳ್ಳೆ ಲುಕ್ಕಲ್ಲಿ ಬರ್ತಾ ಇರಬೇಕು ಆಯಿತಾ. ಸೊ ನಿಮ್ಮನ್ನು ನೋಡಿದವ್ರು ಶಾಕ್ ಆಗಬೇಕು ಆಯಿತಾ. ಆ ಥರ ನೀವು ಸ್ಟೈಲ್ ಮಾಡ್ತಾ ಇರಬೇಕು. ಈಗ ಯಾರೋ ಒಬ್ಬ 1,000 ರೂಪಾಯಿ ಶರ್ಟ್ ಹಾಕ್ತವನೆ, 2,000 ರೂಪಾಯಿ ಶರ್ಟ್ ಹಾಕ್ತವನೆ ಅಂತಂದರೆ ಅದು ಅವ್ನ ಅಚೀವ್ಮೆಂಟು ಆಯಿತಾ, ಅದು ಶೋಕಿ ಅಲ್ಲ, ಅವ್ನ ದುಡ್ಡಲ್ಲಿ ಅವ್ನು ಮಾಡ್ತಾ ಇರ್ತಾನೆ. ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು, ಅರ್ಥ ಆಯಿತಾ. ಸೊ ನಾನು ಹೋಗಿ ಬುಂಡೆ ಮಾಡಿಸ್ಕೊಬಂದೆ ಬಂದ ತಕ್ಷಣ ನಾನೇನು 1-2 ತಿಂಗಳು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದೇ ಬಿಟ್ಬಿಡ್ನಾ ಹೇಳಿ. ಹೆಂಗೆ ಕಾಣ್ತಿದ್ದೋ ನನಗೆ ಅದು ಬೇಕಾಗಿಲ್ಲ, ತಲೆಗೆ ಆ್ಯಟು ಹಾಕೋತಿರಲಿಲ್ಲ, ಹಂಗೆ ಬಂದು ವೀಡಿಯೋ ಮಾಡ್ತಿದ್ದೆ. ಯಾರೂ ಅಂದ್ಕೊಂಡಿರಲಿಲ್ಲ ನಾನು ವೀಡಿಯೋ ಮಾಡ್ತೀನಿ ಅಂತ, ಅದು ವಿತೌಟ್ ತಲೆಗೆಲ್ಲ ಆ್ಯಟೆಲ್ಲ ಹಾಕೋದೇ ವೀಡಿಯೋ ಮಾಡ್ತೀನಿ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ, ಅರ್ಥ ಆಯ್ತಾ. ಆವಾಗ ತೆಗೆದು ನೋಡಿ ಕಮೆಂಟ್ಸು, ಅಲ್ಲೂ ಏನು ಗುರು ಬೋಡ ಆಗ್ಬಿಟ್ಟಿದ್ಯಾ, ಏನು ಗುರು ಗುರು ಸರ್ರಾಗಿದೆಯಾ ಗುರು, ಏನು ಗುರು ನಿಮ್ದು ಅವತಾರ, ಅಲ್ಲೂ ಈ ಥರ ಕಮೆಂಟ್ಸು. ನಾನು ಯಾಕೆ ಮಾಡ್ತಿದ್ದೀನಿ ಆ್ಯಂಡ್ ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡಿದ್ದೀನ ಇಲ್ವಾ, ನನಗೆ ಹೆಂಗೆ ಕಾಣ್ತಾ ಇದ್ದೀನಿ ಅನ್ನೋದು ಇಟ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನ ಇಲ್ವಾ, ಅದು ಯಾವುದನ್ನು ಕೂಡ ಅವ್ರು ಯೋಚನೆ ಮಾಡಿಲ್ಲ. ಸೊ ಏನು ಕಾಲು ಎಳಿಬೇಕು ಅದನ್ನು ಹೇಳಿದ್ರು, ಆಯಿತು 3 ತಿಂಗಳಾಯಿತು, ಬತ್ತಲ್ಲ ಗುರು ಕೂದಲು, ಏನಾಗೋಯ್ತು ಈಗ ಲೈಫಲ್ಲಿ 2 ತಿಂಗಳಲ್ಲಿ. ಏನು ನೆಗೆಟಿವ್ ಕಮೆಂಟ್ಸ್ ಮಾಡಿದವರೆಲ್ಲ ಏನಾಗ್ಬಿಟ್ರಿ ಇವಾಗ, ಏನೋ ಇವನಾಗ್ಬಿಟ್ರ, ಏನೋ ಬಿಲಿಯನರ್ ಆಗ್ಬಿಟ್ರ, ಈಗ ಅವರು ಅಂಬಾನಿ ಆಗ್ಬಿಟ್ರ, ಎಂಥದ್ದು ಇಲ್ಲ ಗೈಸ್, ಸಿಂಪಲ್ ಆಯಿತಾ. ಸೊ ಇದೆಲ್ಲ ಒಂದು ಏನಂತೀರ, ಇದು ಲೈಫಲ್ಲಿ ಕಾಲನ್ನು ಎಳೆಯೋದಕ್ಕೆ ಯೂಸ್ ಮಾಡುವಂಥ ಒಂದು ಏನಂತೀರ, ಒಂದು ಟೆಕ್ನಿಕ್ಸ್ ಅಷ್ಟೇ ಇದು, ಅರ್ಥ ಆಯಿತಾ. ಸೊ ಇದೊಂದು ಮೆಟೀರಿಯಲ್ಸ್, ಇದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಕಾಲು ಎಳಿಬೋದು. ನನ್ನನ್ನು ತುಂಬ ಜನ ಹಂಗೆ ಎಳೆಯೋಕ್ಕೆ ಟ್ರೈ ಮಾಡಿದ್ದಾರೆ, ನಾನು ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ನಾವು ಹೆಂಗೆ ಅಂತಂದರೆ ಬಾಲ್ ಕೈ ಇಬ್ಬದು ಅಂತಂದರೆ ವಿಕೆಟ್ಗೆ ಹೊಡೆಯೋದೆ, 1 ಸೆಕೆಂಡ್ ಯೋಚನೆ ಮಾಡೋಲ್ಲ, ಧೋನಿ ಥರ ಆಯಿತಾ. ಅತ್ತಾಗಿತ್ತಾಗ ತಿರ್ಕೊಂಡು ಟೈಮ್ ವೇಸ್ಟ್ ಮಾಡೋಲ್ಲ, ಹಿಡ್ಕೊಂಡು ಬಡಿತಾ ಇರೋದು ಹಂಗೆ ವಿಕೆಟ್ಗೆ ಸ್ಟಂಪೇ ಡೈರೆಕ್ಟು. ಸೊ ಆ ಥರ ನಾವು ಶಾರ್ಪಾಗಿರಬೇಕು, ಇದು ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೋಬಾರ್ದು. ಈಗ ನಾವು ನೋಡೋ ಲುಕ್ಕು, ಕಣ್ಣು ಮೂಗು ಬಾಯಿ ಎಲ್ಲ ಏನೋ ನಾವು ಕೇಳ್ಕೊಬಂದಿರ್ತೀವ, ಅದು ಹೆಂಗೆ ಊಟದಾಗ ಹೆಂಗೆ ಬರ್ತೀವಿ ಹಂಗೆ ಬರ್ತೀವಪ್ಪ ಆಯಿತಾ. ಅದನ್ನೇನು ಹಿಂಗೆ ಕೇಳ್ಕೊಂಬಂದಿವಿ, ಗುರು ಹಿಂಗೆ ಸೈಡ್ ಲುಕ್ಕು ಚೆನ್ನಾಗಿರಬೇಕು, ಈ ಕಡೆ ಲುಕ್ಕು ಚೆನ್ನಾಗಿರಬೇಕು, ಹೋಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಬಿಡುವ, ಅದು ಯಾಕೆ ದೇವ್ರು ಏನು ಕೊಟ್ಟಿರ್ತಾನೆ ಅದೇ ಫೈನಲ್ ಗೈಸ್ ಆಯಿತಾ. ಈಗ ನಾನು ಸಚಿನ್ ತೆಂಡೂಲ್ಕರ್ ಆಗೋಕ್ಕಾಯ್ತದ, ಅಥವಾ ನಾನು ರೋಹಿತ್ ಶರ್ಮಾ ಆಗೋಕ್ಕಾಯ್ತದ, ಲಿಕೇಶೇ, ರೋಹಿತ್ ಶರ್ಮನೇ, ಸಚಿನೇ ಅಲ್ವಾ. ಸೊ ಅವ್ರನ್ನ ನಾವು ಆಗೋಕ್ಕಾಗಲ್ಲ, ಆದರೆ ಅವ್ರ ಕ್ಯಾರೆಕ್ಟ್ರನ್ನ, ಅವರ ಗುಣಗಳನ್ನ ಫಾಲೋ ಮಾಡ್ಬೋದು ಅಷ್ಟೇ. ಸೊ ಒಳ್ಳೆಯದನ್ನು ನಾವು ಬೇರೆಯವರಿಂದ ತಗೋಬೇಕಷ್ಟೆ, ಅದು ಬಿಟ್ಟು ಅವರಂಗೆ ಆಗೋಕ್ಕೆ ನಾವು ಚಾನ್ಸೇ ಇಲ್ಲ. ಸೊ ಹಾಗಾಗಿ ಇದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ಇದು ನಮ್ಮತನ, ನಮ್ಮದು, ಇದು ಗುರು ನಮ್ಮದೇ ಒಂದು ಬಾಡಿ ಗುರು ಅಷ್ಟೇ, ಇದು ನಮ್ಮದೇ ಒಂದು ಶೇಪು, ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕು, ಅದು ನಮ್ಮ ಕರ್ತವ್ಯ. ಈ ಕಾಲು ಹಿಡಿಯೋದು, ಕಾಲಿಗೆ ಕೆಳಗಿರೋರೆಲ್ಲ ಅಲ್ಲಲ್ಲೇ ಇರ್ತಾರೆ, ಅವ್ರಗಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೋಬಾರ್ದು, ಅರ್ಥ ಆಯಿತಾ. ಸೊ ಯೂಟ್ಯೂಬಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳು ಮಾಡ್ಬೇಕಾದ್ರೆ ಇದನ್ನು ಯೋಚನೆ ಮಾಡ್ತಾ ಇರ್ತೀರಾ, ಇನ್ನು ಮುಂದೆ ಯೋಚನೆ ಮಾಡೋಕ್ಕೋಗ್ಬಿಡಿ ಗೈಸ್. ನಾನು ಹೇಳ್ತೀನಿ ಕೇಳಿ, ಇದು ಯಾವುದು ಯೋಚನೆ ಮಾಡಿಬಿಡಿ, ಬಟ್ ಬೆಟರ್ ಆಗ್ತಾಯಿರಿ, ಡೇ ಬೈ ಡೇ ನೀವು ಬೆಟರ್ ಆಗ್ತಾ ಇರಬೇಕು. ಆ ಬೆಟರ್ನೆಸ್ಸು ಏಟರ್ಸ್ಗಳಿಗೆ ಮಕ್ಕಳು ಕೊಡ್ದಂಗೆ ಆಗಬೇಕು ಆಯಿತಾ. ಅದನ್ನು ನೀವು ಮಾಡಿ. 50 ರೂಪಾಯಿ ವಾಚ್ ಆಗ್ತಿದ್ದವನು 1,000 ರೂಪಾಯಿ ವಾಚ್ ಆಗಂಗೆ ಆಗಬೇಕು, ಹಾಕೋ ಥರ ಆಗಬೇಕು. 500 ರೂಪಾಯಿ ಶರ್ಟ್ ಹಾಕ್ತಿದ್ದವನು 1,000 ರೂಪಾಯಿ ಶರ್ಟ್ ಹಾಕೋ ಥರ ಆಗಬೇಕು, ಅದು ಅಚೀವ್ಮೆಂಟ್, ಅರ್ಥ ಆಯಿತಾ. ಸೊ ಅದು ಹಾಕಿದ್ಮೇಲೆ ನೀವು ಚೇಂಜ್ ಆಗಿಬಿಟ್ರೆ ಆ ಥರ ಅಲ್ಲ, ಅದು ನಿಮ್ಮ ಅಚೀವ್ಮೆಂಟು. ನಿಮ್ಮನ್ನು ಅಪ್ರಿಷಿಯೇಟ್ ಯಾರು ಮಾಡಬೇಕು ಅವ್ರು ಮಾಡ್ತಾರೆ, ಸೊ ಅದನ್ನು ನೀವು ಮಾಡಿ ಅಷ್ಟೇ, ಓಕೆ. ಸೊ ಒಂದು ಟೈಮಲ್ಲಿ ನನಗೆ ಹಾಕೊಳ್ಳೋಕ್ಕೆ ಬಟ್ಟೆಗಳು ಕರೆಕ್ಟಾಗಿ ಇರ್ತಿರಲಿಲ್ಲ, ಪ್ರತಿ ವಿಡಿಯೋದಲ್ಲೂ ಸೇಮ್ ಬಟ್ಟೆ ಹಾಕ್ತಿದ್ದೆ. ಈಗ ಬೇರೆ ಬಟ್ಟೆ ಹಾಕ್ತೀನಿ, ನಾನು ಕಷ್ಟಪಟ್ಟು ದುಡ್ದಿರೋ ಹಣದಿಂದ ನಾನು ತಗೊಂಡು ಹಾಕ್ತಾ ಇರೋದು.
ಆಯಿತಾ? ಯಾವುದೋ ಕಿತ್ಕೊಂಬಂದು ತಲೆ ಹೊಡೆದು ದುಡ್ಡಲ್ಲಿ ನಾನು ಏನು ಶರ್ಟ್ ಗಿಟ್ ತಗೊಂಡೇನು ಆಗ್ತಾಯಿಲ್ಲ. ಅರ್ಥ ಆಯಿತಾ? ಸೊ ಹಾಗಾಗಿ ಇಷ್ಟೇ ನಾನು ಹೇಳೋದು, ಬೆಟರ್ ಆಗ್ತಾರೆ ಗೈಸ್, ಇರೋ ಥರನೇ ಇರಬೇಡಿ, ಚೇಂಜ್ ಆಗ್ತಾರೆ, ಅದೇ ಬೇಕಾಗಿರೋದು ಮನುಷ್ಯನಿಗೆ. ಓಕೆ, ಸೊ ಥ್ಯಾಂಕ್ ಯು. ಏನು ಅನಿಸುತ್ತೋ ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಲವ್ ಯು ಆಲ್.